ಸೆಂಟ್ರಲ್ ಗವರ್ಮೆಂಟ್ ಒಂದು ಕೃಷಿ ಸಂಶೋಧನಾ ಸಂಸ್ಥೆ ಇದೆ, ಅವ್ರನ್ನ ಕರ್ಕೊಂಬಂದು ತೋರಿಸಿದ್ರು ಕೂಡ ಈ ಸಮಸ್ಯೆ ಬಗೆಹರಿತಿಲ್ಲ. ಇದಕ್ಕೆ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್ ಏನಿದೆ, ನೀವು ಹಣ ಕೊಡೋದು ಬೇಡ, ನಮ್ಮ ರೈತರು ಕರೆಕ್ಟ್ ಆಗಿ ಎಜುಕೇಟ್ ಮಾಡ್ಬಿಟ್ಟು ಹಣ ಹಾಕೊಂಡದನ್ನ ಗಿಡ ಉಳಿಸ್ಕೊಳ್ತೀವಿ. ವರ್ಷಕ್ಕೆ ಆಯ್ತು, ಪಾಯಿಂಟ್ ಹೇಳಿದ್ರಲ್ಲ, ಈಗ ಪಾಯಿಂಟ್ ಹೇಳಿದಿರಿ, ನಾಶ ಆಯ್ತು, ನಾಶ ಗೊತ್ತಾಯ್ತು. ಇದು ಅವ್ರು ಕೊಡ್ತಾರೆ, ಪ್ರಶ್ನೆ ಕೇಳಿದ ಯಾರು? ಅವ್ರು. ನೀವೇನ್ ಹೇಳ್ತೀರಿ ಈಗ? ಈ ರೀತಿ ಇದೆ, ರಿಸರ್ಚ್ ಮಾಡಿ ಅಂತ ಹೇಳುವಂತದ್ದು. ಹೌದು, ಅಷ್ಟೇ, ಮುಗೀತಲ್ಲ. 15 ವರ್ಷ ಅಲ್ಲ, 15 ಜಿಲ್ಲೆಗಳಲ್ಲಿ ತೆಂಗು ಬೆಳೀತಾರೆ, ಸರ್ಕಾರ ತಗೋಬೇಕು. ಬಜೆಟ್ ಅಲ್ಲಿ ಇದಕ್ಕೇನು ಹಣ ಕೊಟ್ಟಿಲ್ಲ, ಅಡಿಕೆ ಕೊಟ್ಟಿದ್ದಾರೆ. ಒಂದು ಅದನ್ನ ಹೇಳ್ಬೇಡಿ, ನಿಮ್ಗೆ ರಿಸರ್ಚ್ ಆಗ್ಬೇಕು. ಹಣ ಕೊಟ್ಟು ತೋಟಗಾರಿಕೆ ಮಂತ್ರಿಗಳಿಲ್ಲ, ಅದಕ್ಕೆ ನಾನು ಇವರು ಉತ್ತರ ಕೊಡ್ತಿದ್ದಾರೆ. ತೆಂಗು ಸ್ವಲ್ಪ ದಿವಸ ಪರವಾಗಿ ಕೊಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಸಂಪೂರ್ಣವಾಗಿ ಬ್ರೀಫಿಂಗ್ ತಗೊಂಡಿದ್ದೀನಿ, ಸಮರ್ಥವಾಗಿ ಉತ್ತರ ಕೊಡ್ತೀನಿ. ತಾವು ಏನಾಗಿ ಹೇಳಿದ್ರಿ, ಈಗ ಈ ಕೀಟ ಮತ್ತು ರೋಗಗಳ ನಿರ್ವಹಣೆಗಾಗಿ ಏನು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಏನಿದೆ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇದೆ, ಪ್ರಸ್ತುತ ಸಾಲಿನಲ್ಲಿ ಸುಮಾರು 15.31 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ಇವತ್ತಿನ ಯೋಜನೆಯಲ್ಲಿ ಈಗಾಗಲೇ ಒದಗಿಸಲಾಗಿದೆ. ಅದರಲ್ಲಿ ಅಂದರೆ ಅದು ಈ ಯೋಜನೆಯ ಪ್ರತ್ಯಕ್ಷ ತಾಕುಗಳು ಏನಿದಾವೆ ನಿರ್ವಹಿಸಲಿಕ್ಕೆ ಹೆಕ್ಟೇರಿಗೆ ಸುಮಾರು 35,000ಗಳನ್ನ 2 ವರ್ಷಗಳ ಅವಧಿಯಲ್ಲಿ ಅದನ್ನು ವಿನೋದಿಸಬೇಕು ಅಂತೇಳಿ ಇದನ್ನು ಮಾಡಿದಾಗಿದೆ. ಇದನ್ನು ಒಂದು ಭಾಗ, ಯಾಕೆಂದರೆ ನೀವು ಟ್ರೀಟ್ಮೆಂಟ್ಗೆ ಏನು ಬೇಕು ಅದಕ್ಕೆಲ್ಲ ಹಣವನ್ನು ಒದಗಿಸಲಾಗಿದ್ದೀವಿ. ಇನ್ನು ಪರಿಹಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಸಚಿವರು ಬಂದ ಮೇಲೆ ಸಚಿವರಿಗೆ ನಾನು ಕೂಡ ತಮ್ಮೆಲ್ಲರ ಏನು ಅಭಿಪ್ರಾಯಗಳಿದೆ ಅವ್ರಿಗೆ ಹೇಳ್ತೇನೆ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ತಾರೆ. ರೂಪಕಲಾ ಕೆಜಿಎಫ್ ಇಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಸರಿ, ನಾವು ಪರ್ಫೆಕ್ಟ್ ಆದ್ರೆ ಎಲ್ಲ ಕೂಡ ಪರ್ಫೆಕ್ಟ್ ಆಗ್ತದೆ. ರೂಪಕಲಾ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1429ನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆಯನ್ನ ಕೇಳಿದೀವಿ ನಾವು ಇವರಿಗೆ. ಹಿಂದಿನ ನಮ್ಮ ಸರ್ಕಾರದ ಆಯವ್ಯಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡಬೇಕು ಅಂತಂದ್ಬಿಟ್ಟು ನನ್ನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒತ್ತಾಯ ಮಾಡ್ತಾರೆ. ಅವಾಗ KADBಗೆ ಕೊಡುವಂತ ಜಾಗನ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡ್ತೀವಿ. ಆ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನ ಯಾವ ಕಾಲ ಮಿತಿಯಲ್ಲಿ ನೀವು ಚಾಲನೆ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ಇವರು ನಮಗೆ 294 ಎಕರೆ ಜಾಗವನ್ನ ಕೇಳುವಂತ ಸಂದರ್ಭದಲ್ಲಿ ಅವರ ಯೋಜನೆಯ ಮಹತ್ವ ಏನು ಹೇಳಿರ್ತಾರೆ ಅಂತಂದ್ರೆ, ಘೋಷಣೆ ಮಾಡುವಾಗ, ಬಜೆಟ್ ಅಲ್ಲಿ ಘೋಷಣೆ ಮಾಡುವಾಗ ಸಾವಿರಾರು ಸಂಖ್ಯೆಯಲ್ಲಿ ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ, IT ಸಾಫ್ಟ್ವೇರ್ ಕಂಪನಿನ, ಬ್ಯಾಂಕಿಂಗ್ ಹಬ್ ತರ್ತೀನಿ, ಎಜುಕೇಶನಲ್ ಹಬ್ ತರ್ತೀನಿ, ಹೆಲ್ತ್ ಸಿಟಿ ಮಾಡ್ತೀನಿ, ಮತ್ತೆ ಬ್ಯಾಂಗ್ಳೂರ್ದು ಒಂದು 2-3 ಎಕ್ಸಾಂಪಲ್ ಕೊಟ್ಟು ಎಲ್ಸಿಟಾ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಎಲ್ಸಿಟಾ ಅನ್ನೋದು ಮಾಡಿರೋದು ಇದೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂದ. ಮತ್ತೆ ಡೆಲ್ಲಿಯಲ್ಲಿ ಏನಾಗಬೇಕು ಪ್ರಶ್ನೆನು ಸರ್, ಇವರು ಕಳೆದ ಬಜೆಟ್ ಅಲ್ಲಿ KADBಗೆ ಹೋಗ್ತಾ ಇದ್ದಿದ್ದಂತ ಜಾಗನ ನಗರಾಭಿವೃದ್ಧಿಯಿಂದ ನಾನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಮತ್ತೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಆಗಿದ್ರಿಂದ ಸಾವಿರಾರು ಕೋಟಿ ಅನುದಾನದಲ್ಲಿ ಮತ್ತೆ PPP ಮಾಡೆಲ್ ಅಲ್ಲಿ ಈಗ ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅವಾಗ ಬರೀ KGF ಕ್ಷೇತ್ರ ಅಲ್ಲ, ಮೈಸೂರು, ತುಮಕೂರು ಎಲ್ಲ ಮಾಡಿರ್ತಾರೆ. ಈಗ ತುಮಕೂರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಜ್ಯದ ಇದು ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ನಿಮ್ಮ ಪ್ರಶ್ನೆ ಕೇಳಿದೆ, ಬಜೆಟ್ ಅಲ್ಲಿ ಚರ್ಚೆ ಮಾಡೋ, ಬಜೆಟ್ ಅಲ್ಲಿ ಚರ್ಚೆ ಮಾಡಿ. ಇಲ್ಲಿ ನಿಮ್ಮ ಪ್ರಶ್ನೋತ್ತರ, ಪ್ರಶ್ನೆ ಏನು ಕೇಳಿ. ಈಗ ಪ್ರಶ್ನೆ, ಯಾವ ಕಾಲಮಿತಿಯಲ್ಲಿ ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ ಕ್ಷೇತ್ರದ ಜನತೆಗೆ? ಅವರು ಕೂಡ ಅದನ್ನ ನಿರೀಕ್ಷೆಯಲ್ಲಿದ್ದಾರೆ. ನನ್ನನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಗೌರವದಿಂದಾನೆ ಯಾವ ಕಾಲಮಿತಿಯಲ್ಲಿ ನೀವು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷರೇ, 2024-25ನೇ ಸಾಲಿನ ಆಯವ್ಯಯದಲ್ಲಿ ನಾವು ಸುಮಾರು ನಗರಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಬೆಂಗಳೂರು, ಕಲಬುರಗಿ, KGF, ತುಮಕೂರು, ಈ ಥರ ಸುಮಾರು 6-7 ಜಾಗಗಳಲ್ಲಿ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸೇರಿ ಮಾಡಿದ್ವಿ ಸಭಾಧ್ಯಕ್ಷ. ದಿಸ್ ಇಸ್ ದ ಫಸ್ಟ್ ಟೈಮ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವಂತಹ ಈ ಯೋಜನೆಗಳನ್ನು ನಮ್ಮ ಸರ್ಕಾರ ಇದು ಶುರು ಮಾಡಿದ್ದು ಸಭಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸದಸ್ಯರು ಹೇಳಿರೋ ಪ್ರಕಾರ ಸುಮಾರು 900 ಎಕರೆಯಲ್ಲಿ ಜಾಗ ಇತ್ತು ಸಭಾಧ್ಯಕ್ಷರೇ, BEML ಜಾಗ. ಅದರಲ್ಲಿ
ನಾನು ಮತ್ತು ನಮ್ಮ ಎಂ ಬಿ ಪಾಟೀಲ್ ಸರ್ ನಾವು ಮಾತಾಡಿ ಸೊ 600 ಎಕರೆ ಅವರು ಇಂಡಸ್ಟ್ರಿಗೆ ಉಪಯೋಗಿಸುವಂಥದ್ದು ಮತ್ತು 300 ಎಕರೆ ನಮಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷೆ. ನಮ್ಮ ರೂಪಕಲಾ ಅವರು ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ ಸಭಾಧ್ಯಕ್ಷೆ. ಈಗಾಗಲೇ ನಾನು ಅವರೆಲ್ಲ 3 ಸರ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ ಸಭಾಧ್ಯಕ್ಷೆ. ಸುಮಾರು 1,000 ಎಕರೆ ಆಗಿದ್ರಿಂದ ಆ 300 ಎಕರೆ ಜಾಗವನ್ನು ಗಡಿಭಾಗಗಳನ್ನ ಗುರುತಿಸಿ ಆ 300 ಎಕರೆಗೆ ಈಗಾಗಲೇ ಈ ಕಲ್ಲುಗಳನ್ನೆಲ್ಲ ಹಾಕಿದ್ವಿ ಸಭಾಧ್ಯಕ್ಷ. ಇದು ನಮ್ಮ ಇಲಾಖೆಗೆ ಸೇರಿರುವಂಥದ್ದು ಅಂತ. ಮತ್ತು ಈ PPP ಮಾಡಲಲ್ಲಿ ಈ ಒಂದು ಪ್ರಾಜೆಕ್ಟನ್ನು ನಾವು ತಗೋಬೇಕು ಅಂತ ಮಾಡಿದ್ವಿ ಸಭಾಧ್ಯಕ್ಷ. ಮತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಈಸ್ ಇನ್ಕ್ಲೂಡಿಂಗ್ ಆಲ್ ದಿಸ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರು, ಹಾಸ್ಪಿಟ್ಲು, ಸ್ಕೂಲ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟಲ್ಲಿ ಇದೆ ಸಭಾಧ್ಯಕ್ಷ. ಈಗಾಗಲೇ ಈ ಫೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಯನ್ನು ಸಹ ನಾವು ಫಿಕ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದು ಫೈನಾನ್ಷಿಯಲ್ ಮಾಡೆಲ್ಸ್ ಅಂದರೆ ಇದು ಹೊಸ ಯೋಜನೆ ಸಭಾಧ್ಯಕ್ಷ. ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ನಾವು ಶುರು ಮಾಡ್ತಾರೆ ಸಭಾಧ್ಯಕ್ಷರೇ. ಆದ್ದರಿಂದ ಇದನ್ನು PPP ಮಾಡಲ್ ಕೊಡಬೇಕು ಅಂತ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. 1,000 ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷರೇ. ಅಲ್ಲಿರುವಂತಹ ಓದಿರುವಂತಹ ಎಜುಕೇಟೆಡ್ಸ್ಗೆ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಜನಗಳಿಗೆ ಒಂದಷ್ಟು ವಸತಿ ಸೌಲಭ್ಯ ಸಹ ಮಾಡಬೇಕು ಸಭಾಧ್ಯಕ್ಷರೇ. ಅದನ್ನು ನಾವು ನಮ್ಮ ಈ PPP ಮಾಡಲ್ಲಿ ಸೇರಿಸಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಇಲ್ಲಿ ನಮ್ಮ ಸದಸ್ಯರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷರೇ ಈ ನಾಮಫಲಕಗಳನ್ನ ಸಹ ಎಲ್ಲ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ನಾಳೆನೂ ನಾನು ರೂಪಕಲಾ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇದು ಆದಷ್ಟು ಜಲ್ದಿ ಈ PPP ಮಾಡಲಲ್ಲಿ ಯಾವ ಥರ ಮಾಡಿದ್ರೆ ವಯಬಲ್ ಇರ್ತದೆ, ಸರ್ಕಾರಕ್ಕೂ ಸಹ ಇದರಿಂದ ದುಡ್ಡು ಬರಬೇಕಾಗ್ತದೆ, ಜನಗಳಿಗೂ ಸಹ ಅನುಕೂಲ ಆಗಬೇಕಾಗ್ತದೆ ಅನ್ನೋದು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಇದು ಆಶಯ ಆಗಿರ್ತದೆ ಸಭಾಧ್ಯಕ್ಷರೇ. ಅತಿ ಶೀಘ್ರವಾಗಿ ಆ ರಿಪೋರ್ಟ್ ಬಂದ ತಕ್ಷಣ ಈ ಕೆಲಸವನ್ನು ನಾವು ಟೆಂಡರ್ ಕರೆದು ಮತ್ತು ಇದು ಚೆನ್ನೈ ಮತ್ತು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಪಕ್ಕದಲ್ಲಿರುವಂಥ ಜಾಗ ಸಭಾಧ್ಯಕ್ಷ. ಸುಮಾರು 1 ಕಿಲೋಮೀಟರ್ ರಸ್ತೆ ಇದೆ ಸಭಾಧ್ಯಕ್ಷ. ಮಾನ್ಯ ನಮ್ಮ ಸದಸ್ಯರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸಹ ಇದಕ್ಕೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ರೂಪಕಲಾ ಅವರು ಸಹ ಇದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾವೆಲ್ಲ ಸೇರಿ ಈ ರಸ್ತೆಯನ್ನು ಗುರುತಿಸಿ ಆ ಜಾಗಕ್ಕೆ ದೊಡ್ಡ ರಸ್ತೆಯನ್ನು ಮಾಡಿ ಇದನ್ನ ಈ ರಾಜ್ಯದಲ್ಲಿ ಒಂದು ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರ ಆಶಯ ಆಗಿರ್ತದೆ ಸಭಾಧ್ಯಕ್ಷ. ಇದು ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಕ್ಲಾರಿಫಿಕೇಶನ್ ಅದ ಕಾಲಮಿತಿಯನ್ನ ಸರಿಯಾದ ರೀತಿ ಹೇಳಲಿಲ್ಲ. ಕಾಲಮಿತಿಯಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರು. ಯಾವ ಕಾಲಮಿತಿಯಲ್ಲಿ ಯೋಜನೆಗಳು ಬಹಳ ಅನುಕೂಲವಾಗಿ ಆರೋಗ್ಯಕರವಾಗಿದ್ದಾವೆ, ಜನತೆ ಅದೇ ಒಂದು ಕಾರಣದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಾಲಮಿತಿಯನ್ನ ಹೇಳಿದ್ರೆ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆ ಸಭಾಧ್ಯಕ್ಷ. ಇದು ಎಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಮಾಡಿರ್ಲಿಲ್ಲ ಸಭಾಧ್ಯಕ್ಷ. ಸ್ವಲ್ಪ ಸಮಯ ಹಿಡಿತಾ ಇದೆ ಸಭಾಧ್ಯಕ್ಷ. ಈಗಾಗಲೇ ಆ ಪಾಣಿ ಎಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಬಂದಿದೆ ಸಭಾಧ್ಯಕ್ಷ. ಕಲ್ಲುಗಳು ಹಾಕಿದ್ದೀವಿ, ಕಾಂಪೌಂಡ್ ಹಾಕಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ನಮಗೂ ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಸಭಾಧ್ಯಕ್ಷ. ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಈ ಕೆಲಸವನ್ನು ನಾವು ಮಾಡಿ ಅಲ್ಲಿ ಕೆಲಸ ಶುರು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಧನ್ಯವಾದಗಳು ಸಭಾಧ್ಯಕ್ಷ. ಪ್ರಕಾಶ್ ಕೋಲಿವಾಡ್. ಇಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2100 ಪೌರಾಡಳಿತ ಮತ್ತು ಹಜ್ ಸಚಿವರನ್ನು ಉತ್ತರವನ್ನು ಬಯಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾ ಕಳೆದ ಹಲವಾರು ಅಧಿವೇಶನಗಳಲ್ಲಿ, ಬೆಳಗಾಂ ಅಧಿವೇಶನಗಳಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಈ ವೇಸ್ಟ್ ಮ್ಯಾನೇಜ್ಮೆಂಟು, ವೆಟ್ ವೇಸ್ಟ್ ಆಗಲಿ, ಡ್ರೈ ವೇಸ್ಟ್ ಆಗಲಿ, ರಾಣೆಬೆನ್ನೂರಿನಲ್ಲಿ 22 ವರ್ಷಗಳಿಂದ ಲೆಗಸಿ ವೇಸ್ಟು. ಅಲ್ಲಿ ಸೀಟ್ ಅದು ಕೂತ್ಕೊಳ್ಳಿಲ್ಲ, ಸೀಟ್ ಇದೆ ಅಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಅನೇಕ ಅಧಿವೇಶನಗಳಲ್ಲಿ ನಾನು ಕೇಳಿದ್ದೀನಿ, ರಾಣೆಬೆನ್ನೂರು ನಗರದಲ್ಲಿ 22 ವರ್ಷದಿಂದ ಪಾರಂಪರಿಕ ಏನು ಲೆಗಸಿ ವೇಸ್ಟ್ ಅಂತ ಏನು ಹೇಳ್ತೀವಿ, ಇದು 22 ವರ್ಷದಿಂದ ಹಂಗೆ ಒಂದು ಪಶ್ಚಿಮ ಘಟ್ಟದ ತರ ಬೆಳೆದು ನಿಂತಿದೆ ಅಧ್ಯಕ್ಷರೇ. ಹಿಂದಿನ ಅಧಿವೇಶನದಲ್ಲೂ ನಾನು ಕೇಳಿದ್ದೆ. ಇದಕ್ಕೆ ಅವರು ಉನ್ನತ ಅಧಿಕಾರಿಗಳಿಂದ, ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ರಾಣೆಬೆನ್ನೂರು ಕಳಿಸಿದ್ರು ಅಧ್ಯಕ್ಷರೇ. ಅಲ್ಲಿ ಬಂದು ಅವರು ನಮ್ಮ DC ಜೊತೆಗೆ, ಕಮಿಷನರ್ ಜೊತೆಗೆ, ನನ್ನ ಜೊತೆಗೆ, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಜೊತೆಗೆ ಹೋಗಿ ನಾವು ಸೈಟ್ ವಿಸಿಟ್ ಮಾಡಿ
ONGC ಇಂದ ವೆಟ್ ವೇಸ್ಟ್ ಇಂದ ನಾವು ಮೆಥನೈಸೇಷನ್ ಮಾಡಿ ನಾವು ಅಲ್ಲಿ ಗ್ಯಾಸ್ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಉಳಿದ ಡ್ರೈ ವೇಸ್ಟ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಟೆಂಡರ್ಗಳನ್ನು ಕರೆದಿದ್ದಾರೆ ಅಧ್ಯಕ್ಷರ. ಅವೈಜ್ಞಾನಿಕವಾದ ಟೆಂಡರ್ಗಳು ಇವು. ಯಾಕೆ ಹೇಳ್ತೀನಿ ಅಂದ್ರೆ ಇದು 1ನೇ ಸಲ ಅಲ್ಲ, 2ನೇ ಸಲ ಅಲ್ಲ, 3ನೇ ಸಲ ಅಲ್ಲ, 4ನೇ ಸಲ ಈ ಸಲ ಟೆಂಡರ್ ಆಗಿರೋದು ಅಧ್ಯಕ್ಷರೇ. ಕೇವಲ 550 ರೂಪಾಯಿಗೆ ಪರ್ ಟನ್ಗೆ ಇವರು ರೇಟ್ ಫಿಕ್ಸ್ ಮಾಡಿದ್ದಕ್ಕೆ ಅವೈಜ್ಞಾನಿಕವಾಗಿರೋದ್ರಿಂದ ಯಾವ ಟೆಂಡರ್ಗಳು ಯಾರು ಕಾಂಟ್ರಾಕ್ಟರ್ಗಳು ಮುಂದೆ ಬರ್ತಿಲ್ಲ ಅಧ್ಯಕ್ಷರೇ. 27 ವರ್ಷದಿಂದ ನಡೀತಾ ಇರೋದು ಇದು. ಇವತ್ತಿನ ನಾನು ಕೇಳ್ತಾ ಇರಲಿಲ್ಲ ಅಧ್ಯಕ್ಷರೇ. ದಯಮಾಡಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಈ ಟೆಂಡರ್ನ ರಿವೈವ್ ಮಾಡಿ 550 ರೂಪಾಯಿ ಇದ್ದನ್ನ ಸೈಂಟಿಫಿಕ್ ಆಗಿ ರೇಟನ್ನು ಫಿಕ್ಸ್ ಮಾಡಿದ್ರೆ ಮಾತ್ರ 22 ವರ್ಷದ ಏನಾಗಿದೆ ಅಧ್ಯಕ್ಷರೇ, ನಾನು ನೀರನ್ನ ಗ್ರೌಂಡ್ ವಾಟರ್ನ ಟೆಸ್ಟ್ ಮಾಡ್ತಿದ್ದೀನಿ ಅಧ್ಯಕ್ಷರೇ. ಆ ಗ್ರೌಂಡ್ ವಾಟರಲ್ಲಿ ಹೆವಿ ಮೆಟಲ್ ಕಂಟೆಂಟ್ ಇರೋದ್ರಿಂದ ರಾಣೆಬೆನ್ನೂರು ನಗರದ ಜನತೆಗೆ ಕ್ಯಾನ್ಸರ್ ಬರ್ತಕ್ಕಂಥ ಇದು ಒಂದು ಡೇಂಜರ್ ಇರೋದ್ರಿಂದ ನನಗೆ ಇದನ್ನ ಆದಷ್ಟು ಬೇಗ, ನಾನು ಇದು ಮೊದಲನೇ ಸರಿ ನಾನು ಕೇಳ್ತಾ ಇಲ್ಲ ಪ್ರಶ್ನೆಯನ್ನು ಪದೇ ಪದೇ ಕೇಳೋ ಇಷ್ಟನೂ ಇಲ್ಲ ಅಧ್ಯಕ್ಷರೇ. ನನಗೆ ಪರಿಹಾರ ಬೇಕಾಗಿದೆ. ವೇಸ್ಟ್ ಈಸ್ ನಾಟ್ ಲಿಟರಲಿ ಅ ವೇಸ್ಟ್ ಸರ್. ಇದನ್ನ ಸರಿಯಾಗಿ ನಾವು ಪ್ಲಾನಿಂಗ್ ಮಾಡಿದ್ರೆ ಇದನ್ನ ರೆವೆನ್ಯೂ ಮಾಡೆಲ್ ಮಾಡಿ ಇದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯ ಕೂಡ ಮಾಡಬಹುದು ಅಧ್ಯಕ್ಷರೇ. ಪ್ರಕಾಶ್, ವಾಟ್ ಇಸ್ ಯೋರ್ ಕ್ವಶನ್? 22 ವರ್ಷದಿಂದ ಲೆಗಸಿ ವೇಸ್ಟ್ ಅನ್ನ ಕ್ಲಿಯರ್ ಮಾಡಕ್ ಆಗಿಲ್ಲ. ಈಗ ಏನ್ ಮಾಡಬೇಕು? ಈಗ ನನಗೆ ONGC ಇಂದ ವೆಟ್ ವೇಸ್ಟ್ ಮಾಡ್ತೀನಿ ಅಂತ ಹಿಂದಿನ ಅಧಿವೇಶನದಲ್ಲಿ ನನಗೆ ಹೇಳಿದ್ರು. ONGC ಇಂದ ವೆಟ್ ವೇಸ್ಟ್ ಇಂದ ಗ್ಯಾಸಿಫಿಕೇಶನ್ ಮಾಡ್ತೀನಿ ಅಂತ. ಆಮೇಲೆ ಡ್ರೈ ವೇಸ್ಟ್ ನ ಟೆಂಡರ್ ನ ಸರಿಯಾದ ರೀತಿಯಲ್ಲಿ ಕರೆದು ನಾವು ಕಾಂಟ್ರಾಕ್ಟ್ ಬರೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಈ ಸಲ ಟೆಂಡರ್ನು ಬರೀ 550 ರೂಪಾಯಿ ಕರೆದರೆ ಮತ್ತೆ ಯಾರು ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ತರ ನಾವು 4 ಸಲ ರೀಟೆಂಡರ್ ಮಾಡಬಹುದು. ಸಜೆಷನ್ ನನಗೆ ಅದನ್ನ ಲೆಗಸಿ ವೇಸ್ಟ್ ನ ಕ್ಲಿಯರ್ ಮಾಡ್ಕೊಡ್ಬೇಕು. ನನ್ನ ರಾಣೆಬೆನ್ನೂರು ಜನತೆಗೆ ಕ್ಯಾನ್ಸರ್ ಏನು ಇಂಥ ಮಾರಣಾಂತಿಕ ರೋಗಗಳು ಬರುವಂತ ಸಂದರ್ಭ ಇದೆ, ಇದನ್ನು ನನಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ನಾನು ಇದು 3ನೇ ಸರಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಮ್ಮ ಡೈರೆಕ್ಟರ್ ಮತ್ತು ಇಂಜಿನಿಯರ್ ಅವರಿಗೆ ಪ್ರಕಾಶ್ ಕೋಡಿ ಅವರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವ್ರ ಕ್ಷೇತ್ರಕ್ಕೆ ನಾನು ಕಳಿಸಿದ್ದೇನೆ. ಅವರೆಲ್ಲರೂ MLA ಜೊತೆಗೆ DC ಜೊತೆಗೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ. ಆದರೂ ಈ ಮಂತ್ 29ಗೆ ಲಾಸ್ಟ್ ಡೇಟ್ ಇದೆ ಲೆಗಸಿ ವೇಸ್ಟ್ದು ಟೆಂಡರ್ದು. ಸರ್ 4 ಸರಿ ಕರೆದಿದ್ದೀರಾ ಅದನ್ನ? ಅವರು ರೇಟ್ ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಂತ ಹೇಳಿದ್ದಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ದು ನಾರ್ಮ್ಸ್ ಇದೆ. ಅದು ನಾನು ಚರ್ಚೆ ಮಾಡಿ ಈ ವೀಕ್ನಲ್ಲೇ ನಾನು ಏನೋ ತೀರ್ಮಾನ ತಗೋತೇನೆ. ವೆರಿ ಗುಡ್. ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ, ಇದನ್ನ ಸಿಮೆಂಟ್ ಫ್ಯಾಕ್ಟರಿ ಅವ್ರಿಗೆ ಪ್ಲಾಸ್ಟಿಕ್ ಅನ್ನ ಕಳಿಸ್ಬೇಕು ಅಂತಾರೆ. ನಾವು ಸಿಮೆಂಟ್ ಫ್ಯಾಕ್ಟರಿ ಜೊತೆ ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಸಿಮೆಂಟ್ ಫ್ಯಾಕ್ಟರಿ ಅವ್ರಿಗೆ ಒಂದು 10-15 ನಗರಸಭೆಯಿಂದ ಈ ಪ್ಲಾಸ್ಟಿಕ್ ಅನ್ನ ಅವ್ರಿಗೆ ಪಿಕ್ ಮಾಡೋ ರೀತಿ ಮಾಡಿದ್ರೆ ನಗರಸಭೆಯವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ಕೊಟ್ಟಿದ್ದೀರಿ. ನನಗೆ ಯಾವ ಹೈ ಮಾರ್ಕ್ಸ್ ಲೈಟು ಬೇಡ ಅಧ್ಯಕ್ಷರೇ. ನನಗೆ ಈ ಲೆಗಸಿ ವೇಸ್ಟ್ ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಸರ್ಕಾರ ಯಾರು ಕೊಡುವುದೂ ಇಲ್ಲ. ಈಗ ಪ್ರಕಾಶ್ ಕರಮಾಜಿ ನಾಯಕ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1426 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿದ್ದು ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಇಲ್ಲದೆ ಸಾರ್ವಜನಿಕರ ಸಮಸ್ಯೆ ಆಗ್ತದ್ದು ಸರ್ಕಾರ ಗಮನಕ್ಕೆ ಬಂದಿದೆ ಅನ್ನೋಂಥದ್ದು ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಸಚಿವರು ಉತ್ತರ ಕೊಟ್ಟಾರ. ಆದರೆ ಸರ್ಕಾರ ಆದೇಶ ಸಂಖ್ಯೆ ಏನು 2007ರಲ್ಲಿ ಕೆಲಸ ಪ್ರಾರಂಭ ಆಯಿತು. 7,20,00,000 ಆದರೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಮತ್ತೆ 2013ನೇ ಒಂದು ಇಶ್ಯೂಯಲ್ಲಿ ಪೂರ್ಣಗೊಳಿಸಿವೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ತಗೊಂಡ್ಮೇಲೆ ಅದು ಪೂರ್ಣ ಆಗಬೇಕು. ಅಲ್ಲಿ ಗುಂಡಿಗಳಷ್ಟೇ ಆಗಿ ಹೊರತಾಗಿ ಅದನ್ನು ಬಿಟ್ಟರೆ ಅಲ್ಲಿ ಸಂಪೂರ್ಣ ಯಾವುದೇ ಒಳಚರಂಡಿ ಕೆಲಸ ಆಗಿಲ್ಲ. ಯಾಕಂದರೆ ನಮ್ಮ ದೇವದುರ್ಗದಲ್ಲಿ ಸುಮಾರು 40,000 ಜನ ವಾಸ ಮಾಡೋಂಥ ಒಂದು ನಗರ ನಮ್ಮದು. ನಾನು ಕೂಡ ಅಲ್ಲೇ ನಗರದಲ್ಲೇ ವಾಸ ಮಾಡೋದ್ರಿಂದ ದಿನ ಬೆಳಕಾದ್ರೆ ಸಾಕು ಒಳಚರಂಡಿ ಸಮಸ್ಯೆ ಬಹಳಷ್ಟು ಆಗ್ತಿದೆ. ಇದರಿಂದ ಸಾಕಷ್ಟು ರೋಗ ರುಜಿಗಳು, ಮಲೇರಿಯಾ ಅಂತ ಒಂದು ಮಾರಣಾಂತಿಕ ರೋಗಗಳು ಅಟ್ಯಾಕ್ ಆಗ್ತಾವೆ. ಆದರೆ ಇದನ್ನು ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಒಂದು ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದೇನಂತಂದ್ರೆ ನಮ್ಮ ಪುರಸಭೆ ವತಿಯಿಂದನೇ ಏನೀಗ
25 ಲಕ್ಷ ರೂಪಾಯಿ ಈಗ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಏನು ನೀವು ದುಡ್ಡು ಕಟ್ಟಬೇಕು, ಅದಾದ್ಮೇಲೆ ನಾವು ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ಪುರಸಭೆಯಲ್ಲಿ. ಹಂಗಾಗಿ ಯಾಕಂದ್ರೆ ನಮ್ಗೆ ಭಾಳಷ್ಟು ಯಾವುದೇ ಅಲ್ಲಿ ದುಡ್ಡು ಬರ್ತಾ ಇಲ್ಲ, ಹಂಗಾಗಿ ಅಲ್ಲಿ ಸಮಸ್ಯೆ ಆಗ್ತದ. ದಯಮಾಡಿ ಮಾನ್ಯ ಸಚಿವರು ಅದನ್ನು ಸರ್ಕಾರನೇ ಇದನ್ನ ಭರಿಸಿ ನಮ್ಗೆ ಒಳಚರಂಡಿ ಒಂದು ಕಾಮಗಾರಿಯನ್ನ ಸಂಪೂರ್ಣ ಮಾಡಿಕೊಡ್ಬೇಕನ್ನಂಥದ್ದು ತಮ್ಮ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, 2008ರಲ್ಲಿ ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಗೆ ಸುಮಾರು 7,20,00,000 ರೂಪಾಯಿಗಳು ಅಂದಾಜುಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ. ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿ 2013ರಲ್ಲಿ ನಾವು ಆ ಒಳಚರಂಡಿ ಕಾಮಗಾರಿಯನ್ನ ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಒಳಚರಂಡಿ ಕೊಳವೆ ಮಾರ್ಗ ಸುಮಾರು 41.8 ಕಿಲೋಮೀಟರ್ಗಳು ಮತ್ತು ಆಳಗುಂಡಿ ಈ ಸೋಕ್ ಪಿಟ್ಸು 1552 ಆಳಗುಂಡಿಗಳನ್ನು ನಿರ್ಮಿಸಿ ಆ ಕೆಲಸವನ್ನು ನಾವು ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದಾದ ನಂತರ ಮಾನ್ಯ ಕರೆಮ್ನವರು ಹೇಳಿರೋ ಪ್ರಕಾರ ಪ್ರಸ್ತುತ ಪಟ್ಟಣ ಜನಸಂಖ್ಯೆ ಜಾಸ್ತಿ ಆಗಿದೆ ಸಭಾಧ್ಯಕ್ಷ, ಮತ್ತು ಅದು ವ್ಯಾಪ್ತಿನೂ ಸಹ ಜಾಸ್ತಿ ಆಗಿದೆ ಸಭಾಧ್ಯಕ್ಷರೇ. ಅದರಿಂದ ಹೊಸ ಕೆಲಸ ನಾವು ತಗೋಬೇಕು ಅಂದರೆ ಹಳೆ ಏನು ಪಟ್ಟಣ ಏನಿತ್ತು ಅದು ಸಾಕಾಗಿತ್ತು ಸಭಾಧ್ಯಕ್ಷ ಮುಂಚೆ ಮಾಡಿದ್ದು. ಆದರೆ ಈಗ ಹೊಸ ಕೆಲಸ ತಗೋಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅದಕ್ಕೆ DPR ಮಾಡಲಿಕ್ಕೆ 35 ಲಕ್ಷ ರೂಪಾಯಿಗಳನ್ನ ಪುರಸಭೆಯಿಂದ ಹೊಂದಿಸ್ಬೇಕು ಸಭಾಧ್ಯಕ್ಷ. ಇಟ್ಸ್ ಎ ರೂಲ್, ಇದು ಗೊತ್ತಲ್ಲ ಸಭಾಧ್ಯಕ್ಷ, ಅವ್ರದ್ದು ಶೇರ್ ಸಭಾಧ್ಯಕ್ಷ. ಆ ಶೇರು ಅವರು ಲೋಕಲ್ ಬಾಡೀಸ್ ಕೊಟ್ರೇನೆ ನಾವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಸಭಾಧ್ಯಕ್ಷರೇ. ಅದರಿಂದ 35 ಲಕ್ಷ ರೂಪಾಯಿಗಳನ್ನು ದೇವದುರ್ಗ ಪುರಸಭೆಯವರು ಕಟ್ಟಿದ್ರೆ ನಾವು ಇದನ್ನ DPR ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ ಸಭಾಧ್ಯಕ್ಷ. ಮತ್ತೆ ಇದರಲ್ಲಿ ಯಾವಾಗ ಮುಗಿಸ್ತೀವಿ ಅಂತ ಹೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈ ದೇವದುರ್ಗ ಮುಖ್ಯಾಧಿಕಾರಿ 35 ಲಕ್ಷ ರೂಪಾಯಿಗಳನ್ನು ಯಾವಾಗ ಕಟ್ತಾರೋ ಸಭಾಧ್ಯಕ್ಷರೇ, ಆ ದುಡ್ಡು ನಮಗೆ ಸ್ವೀಕೃತ ಆದ ನಂತರ ನಾವು ಇದನ್ನು ಅನುಮೋದನೆ ಕೊಡಲಿಕ್ಕೆ ನಾವು ಮಂಡಳಿಯಿಂದ ನಾವು ತೀರ್ಮಾನ ತಗೋಬೇಕಾಗ್ತದೆ ಸಭಾಧ್ಯಕ್ಷರೇ. ಅದಾದ್ಮೇಲೆ ನಾವು DPR ಮಾಡಿ ಈ ಕೆಲಸವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸಭಾಧ್ಯಕ್ಷರೇ. ಮತ್ತು ಈಗಾಗಲೇ ದಿನಾಂಕ 2/11/2023 NGT ನಮ್ಮ ಸರ್ಕಾರ ಬಂದಮೇಲೆ ಸಭಾಧ್ಯಕ್ಷರೇ KUDFCಯಿಂದ 9 KLD ಸಾಮರ್ಥ್ಯ ಈ ಮಲತ್ಯಾಜ್ಯ ಸಂಗ್ರಹಣಾ ಘಟಕಕ್ಕೆ ಸುಮಾರು 418 ಲಕ್ಷ ಅಂದರೆ 4,18,00,000 ರೂಪಾಯಿಗಳನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೀವಿ, ಟೆಂಡ್ರು ಕೊಟ್ಟಿದ್ವಿ, ಮತ್ತು ಅವರಿಗೆ ವರ್ಕ್ ಆರ್ಡರ್ ಸಹ ನಾವು ಕೊಟ್ಟು ಈ ಕೆಲಸ ಮಾಡಲಿಕ್ಕೆ ಹೇಳಿದ್ವಿ ಸಭಾಧ್ಯಕ್ಷರೇ. ಇನ್ನೊಂದು SBM ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 4.42 MLD ಸಾಮರ್ಥ್ಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲಿಕ್ಕೆ ಸಭಾಧ್ಯಕ್ಷ 5.73 ಕೋಟಿ ಕೊಟ್ಟಿದ್ದೀವಿ. ಅದೇ ನೀವು ಕೊಟ್ಟ ವಿಚಾರವೆಲ್ಲ ಹೇಳಿದ್ದಾರೆ. ಪ್ರಾಬ್ಲಮ್ ಏನು, ಅಲ್ಲಿ ಒಂದು ಕಂಡೀಷನ್ ಇದೆ, 35 ಲಕ್ಷ ದೇವದುರ್ಗ ಮುನ್ಸಿಪಾಲಿಟಿ ಕಟ್ಟಬೇಕು. ಈ ದುಡ್ಡು ಎಲ್ಲಿಂದ ಕಟ್ಟೋದು ಅಂತ ಕೇಳೋದು, ಅಲ್ಲಿ ಇನ್ಕಮ್ ಇಲ್ಲ ಅಂತ ಹೇಳಿ. ಇಲ್ಲ ಸಭಾಧ್ಯಕ್ಷ, ಅದು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಭಾಧ್ಯಕ್ಷ, ಯಾಕಂದ್ರೆ UBL ಶೇರ್ಸ್ ಇದ್ದೇ ಇರ್ತದೆ ಸಭಾಧ್ಯಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.